ಇನ್ನು ಅವರ ಆರೋಗ್ಯದ ದೃಷ್ಟಿಕೋನಕ್ಕೆ ಬಂದಾಗ ಸರ್, ಅವ್ರು ಬೇರೆ ಆಸ್ಪತ್ರೆಯಲ್ಲಿ ಇರ್ತಾರೆ, ತಮ್ಮ ಆಸ್ಪತ್ರೆಗೆ ಬರ್ತಾರೆ. ತಮ್ಮ ಆಸ್ಪತ್ರೆ ಬಂದಂಥ ಸಮಯದಲ್ಲಿ ಏನು ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ ನೀವು ಅವ್ರಿಗೆ? ಅದೇ ವಯೋಸಹಜವಾಗಿ ಹಾರ್ಟಲ್ಲಿ ಪ್ರಾಬ್ಲಮ್ ಇರ್ಬೋದು, ಶ್ವಾಸಕೋಶದಲ್ಲಿ ಇರ್ಬೋದು, ಇವೆಲ್ಲ ಇತ್ತು. ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗಿದ್ರು. ಅವ್ರಿಗೆ ಮನೆಗೆ ಫಸ್ಟ್ ಡಿಸ್ಚಾರ್ಜ್ ಆದಾಗಲೇ ಭಾಳಷ್ಟು ಖುಷಿ ಇತ್ತು ಅವ್ರಿಗೆ. ಆಮೇಲೆ ಸೆಕೆಂಡ್ ಚೆಕಪ್ಗೆಲ್ಲ ಬಂದಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಕಾಣಿಸೋದು, ಬಟ್ ಮನೇಲಿ ಸಂತೋಷವಾಗೇ ಇದ್ದರು. ಬಟ್ 92 ಆಗಿರೋದ್ರಿಂದ ಒಂದು ಕಾಲ ನಿರ್ಮಿತವಾಗಿ ಆ ಥರ ಆಗಿದೆ. ಸರ್, ತಮ್ಮ ಆಸ್ಪತ್ರೆಗೆ ಬಂದ ಕೆಲವು ದಿವಸಗಳ ನಂತರ ತುಂಬ ಕ್ರಿಟಿಕಲ್ ಆಗ್ತಾ ಇದೆ ಅವ್ರ ಕಂಡೀಷನ್ ಅನ್ನೋದು ಕೂಡ ಸುದ್ದಿ ಆಯಿತು. ತುಂಬ ಕಡೆ ಅವರು ತುಂಬ ಕಷ್ಟ ಆಗ್ತಾ ಇದೆ ಅವ್ರ ಹೆಲ್ತ್ ಕಂಡೀಷನ್ಸು ಅಂತ ಹೇಳಿ. ಅಲ್ಲಿಂದ ಅವ್ರು ಚೇತರಿಸ್ಕೊಂಡಿದ್ದು ಹೇಗೆ? ಅದು ಭಗವಂತನ ದಯೆ ಅಂತ ಹೇಳ್ಬೋದು. ಡಾಕ್ಟರ್ಸು ಪ್ರತಿಯೊಂದನ್ನು ನಾವು ಮಾಡೋದು ನಮ್ಮ ಕರ್ತವ್ಯ, ಫಲ ಅಫಲಗಳು ಭಗವಂತನಿಗೆ ಬಿಟ್ಟಿರೋದು ಅಂತ. ಅವರು ರಿಕವರಿ ಆಗಿದ್ದು ಮಿರಾಕಲಸ್. ಅದರಲ್ಲಿ ಅವರ ಫ್ಯಾಮಿಲಿ ಯೋಗದಾನ ಇದೆ. ರಾಘವೇಂದ್ರ ಶಾಸ್ತ್ರಿ ಅವರ ಸೆಕ್ರೆಟ್ರಿ ಅವ್ರ ಯೋಗದಾನ ಇದೆ. ನಮ್ಮ ಎಂಟೈರ್ ಮಣಿಪಾಲ್ ಸಂಸ್ಥೆನೂ ಶ್ರಮಿಸಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಒಂದು ಡಿಸಿಪ್ಲಿನ್ ಲೈಫ್, ಅವರು ಮೊದಲಿಂದ ಇಟ್ಕೊಂಡು ಬಂದಿರೋ ಒಂದು ಡಿಸಿಪ್ಲಿನ್ ಮತ್ತು ಫಿಸಿಕಲ್ ಫಿಟ್ನೆಸ್ ಆ ವಯಸ್ಸಿಗೆ ತಕ್ಕಂಗೆ ಏನಿತ್ತೋ ಅದರ ಪ್ರಕಾರವಾಗಿ ಅವರು ಮಿರಾಕಲಸ್ ಆಗಿ ರಿಕವರಿ ಆಯಿತು. ಆಮೇಲಿಂದ ಅವರು ಮನೆಗೆ ಹೋಗೋದು ಯಾರು ಅನ್ಕೊಂಡಿರಲಿಲ್ಲ ಒಂದು ಟೈಮಲ್ಲಿ. ಸರ್, ಅದೇ ಈಗ ಇಲ್ಲಿಂದ ಹೋಗುವಾಗ ಅವರ ಹೃದಯ ಸಂಬಂಧಿ ಸಮಸ್ಯೆಗಳಾಗಿರ್ಬೋದು ಮತ್ತು ಶ್ವಾಸಕೋಶ ಸಮಸ್ಯೆಗಳು ಬಹುಶಃ ಕಂಪ್ಲೀಟಾಗಿ ರಿಕವರಿ ಆಗಿದ್ರೆ ಸರ್, ಗುಣಮುಖರಾಗಿದ್ರ? ಭಾಳಷ್ಟು ಮಟ್ಟಕ್ಕೆ ಅವರು ರಿಕವರಿ ಆಗಿದ್ರು. ಅದು ಭಾಳ ಸಂತೋಷದ ವಿಚಾರ ಆಗಿತ್ತು. ಪ್ರತಿಯೊಂದು ಸಪೋರ್ಟು ತೆಗೆದುಹಾಕಿದ್ವಿ. ಅಂದರೆ ಆ ಮಟ್ಟಕ್ಕೆ ಅವರ ಹೆಲ್ತ್ ಇಂಪ್ರೂವ್ ಆಯಿತು. ಅವರನ್ನು ಯಾರು 1 ಡೇ 2 ಡೇಯಲ್ಲಿ ಡಿಸಿಷನ್ ತೊಗೊಂಡು ಮನೆಗೆ ಕಳಿಸ್ತಾ ಇರಲಿಲ್ಲ. ಸೊ ಅವರು ಮನೆಗೆ ಹೋಗಿ ಆರಾಮಾಗಿರೋಕ್ಕೆ ಏನೇನು ರೀತಿಗಳಿದೆ ಫುಲ್ ಪ್ರೂಫ್ ಮೆಥಡ್ ಆಗಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾಗಿತ್ತು. ಸರ್, ಕೊನೆಯದಾಗಿ ಇವತ್ತು ವಯಸ್ಸ ಕಾಯಿಲೆಯಿಂದನೇ ನಿಧನರಾಗಿದ್ದಾರೆ. ತಾವು ಎಷ್ಟು ಅವ್ರನ್ನ ಮಿಸ್ ಮಾಡ್ಕೊಳ್ತೀರಿ? ಭಾಳಷ್ಟು ಮಾಡ್ಕೋತೀನಿ. ಅಂಥ ಒಂದು ವ್ಯಕ್ತಿ ಮತ್ತೆ ಬರೋದು ತುಂಬ ಕಮ್ಮಿ. ಅವರ ಫ್ಯಾಮಿಲಿಯವರು SMK ಅವರು ನಡೆಸ್ತಾ ಇದ್ದಿದ್ದಂಥ ಒಂದು ವಿಚಾರಧಾರೆ ಇರ್ಬೋದು, ವೈಖರಿ ಇರ್ಬೋದು. ನೋಡಿ, ಮೊನ್ನೆನೂ ಲಿಟ್ರರಿ ಫೆಸ್ಟ್ಗೂ ಅವರು ಒಂದು ನೋಟ್ ಬರೆದಿದ್ದಾರೆ. ಸೊ ಫ್ಯಾಮಿಲಿಯವರು ನಡೆಸ್ಕೊಂಡು ಹೋಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಸೊ ಮಿಸ್ ಮಾಡೋದು ಭಾಳಷ್ಟಾಗಿ ಇರುತ್ತೆ. ನಮ್ಮ ಡಾಕ್ಟರ್ ಸುನಿಲ್ ಕಾರಂತ್ ICU ಮುಖ್ಯಸ್ಥರು, ಅವ್ರ ಹತ್ರನೂ ವಿಚಾರಧಾರೆನ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಅವರ ಅಭಿಪ್ರಾಯಗಳು. SM ಕೃಷ್ಣ ಅವರ ಜೊತೆಗಿನ ಮತ್ತು ಅವರು ಚಿಕಿತ್ಸೆ ಕೊಡಬೇಕಾಗಿರ್ಬೋದು, ಅವರ ರೋಗಿಯಾಗಿ ಅವ್ರಿಗೆ ಯಾವ ರೀತಿ ಹೇಗಿದ್ರು, ಜೊತೆಗೆ ಜನಸಾಮಾನ್ಯವಾಗಿ ಮಾಜಿ CM ಆಗಿ ಹೇಗಿದ್ರು ಅನ್ನೋಂಥ ಮಾತುಗಳನ್ನು ಅವ್ರ ಜೊತೆಗೆ ಕಳೆದ ಕೆಲವೊಂದಿಷ್ಟು ಕ್ಷಣಗಳನ್ನು ಕೂಡ TV9 ಜೊತೆ ಹಂಚಿಕೊಂಡ್ರು. ಕ್ಯಾಮರಾಮ್ಯಾನ್ ಜಗನ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.